ನಮಸ್ಕಾರ ವೀಕ್ಷಕರೇ, ಜೆಮಿನೈ ಮಿಥುನ ರಾಶಿಯ ಆಗಸ್ಟ್ 2024ನ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನು ಮಿಥುನ ರಾಶಿಯ ಕ್ರಾಸ್ ವಾಚರ್ಸ್ ಆಗಿದ್ರೆ ವೆಲ್ಕಮ್ ಟು ದ ಗ್ಯಾಲಕ್ಸಿ ಸ್ಪ್ರೆಡ್ಸ್ ಅಂತ ಹೇಳ್ತಾ ಬನ್ನಿ ನಿಮ್ಮ ಆಗಸ್ಟ್ 2024ನ ಲವ್ ರೀಡಿಂಗ್ ಅಲ್ಲಿ ಯಾವ ಕಾರ್ಡ್ಸ್ನ ಎನರ್ಜಿಯ ಕಾರ್ಡ್ಸ್ ಬರುತ್ತೆ ಅಂತ ನೋಡೋಣ. ಓಕೆ, ನಿಮ್ಮ ಪಾಸ್ಟ್ ನಲ್ಲಿ 9 ಆಫ್ ಪೆಂಟಿಕಲ್ಸ್, ಟೆಂಪರೆನ್ಸ್ ಮತ್ತೆ ಲವರ್ಸ್ ಬಂದಿದೆ. ಪ್ರೆಸೆಂಟ್ ನಲ್ಲಿ 3 ಆಫ್ ಪೆಂಟಿಕಲ್ಸ್, 5 ಆಫ್ ಕಪ್ಸ್, 5 ಆಫ್ ಪೆಂಟಿಕಲ್ಸ್, 10 ಆಫ್ ಸೋರ್ಡ್ಸ್, 8 ಆಫ್ ಕಪ್ಸ್ ಮತ್ತೆ ಕ್ವೀನ್ ಆಫ್ ವಾಂಡ್ಸ್. ಇದು ನಿಮ್ಮ ಫ್ಯೂಚರ್. ಓಕೆ, ನಿಮ್ಮ ಪಾಸ್ಟ್ ಎನರ್ಜಿಯ ಕಾರ್ಡ್ಸ್ ಅಲ್ಲಿ ನಾನು ತುಂಬಾನೇ ಇಂಡಿಪೆಂಡೆಂಟ್ ಎನರ್ಜಿಯಲ್ಲಿರುವಂತಹ ಮಿಥುನ ರಾಶಿಯನ್ನ ನಾನು ನೋಡಬಹುದು. ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಹಾಗೆ ನೀವು ಯಾವುದೇ ಜೆಂಡರ್ ಆಗಿರಿ, ಎಷ್ಟೇ ಸಂಪಾದನೆ ಮಾಡ್ತಾರಿ, ಅದು ಯಾರ್ದೋ ಹಣ ಅಲ್ಲ, ನಿಮ್ಮ ಅಪ್ಪ ಅಮ್ಮಂದು ಅಲ್ಲ, ನೀವು ಸ್ವಾವಲಂಬಿಯಾಗಿ ನೀವು ದುಡಿದಂತ ಹಣ. ಸೊ 9 ಆಫ್ ಪೆಂಟಿಕಲ್ಸ್. ಕೆಲವೊಬ್ರು ಮಿಥುನ ರಾಶಿಯವರು ನೀವು ಓನ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿರಬಹುದು. ಹಾಗೇನಾದ್ರು ಮಾಡಿದ್ರೆ ಕಂಗ್ರ್ಯಾಚುಲೇಷನ್ಸ್. ಇದು ನಾನು ಹೇಳ್ದಷ್ಟು ಸುಲಭ ಅಲ್ಲ, ಕಾರ್ಡ್ ರೀಡಿಂಗ್ ಮಾಡೋಷ್ಟು ಸುಲಭ ಅಲ್ಲ. ಈ ಮಟ್ಟಕ್ಕೆ ನೀವು ಬೆಳೆದಿರೋದಕ್ಕೆ ನಿಮ್ಗೆ ತುಂಬಾನೇ ಸಮಯ ಹಿಡಿದಿದೆ, ತುಂಬಾ ಶ್ರಮ ಪಟ್ಟಿದ್ದೀರಿ. ಅದು ನಿಮ್ ಕಾರ್ಡ್ಸ್ ನ ಎನರ್ಜಿಯಲ್ಲಿ ನಾನು ನೋಡ್ಬೋದು ನಿಮ್ಮ ರೀಸೆಂಟ್ ಪಾಸ್ಟ್ ನಲ್ಲಿ. ಇನ್ನು ಲವರ್ಸ್, ಅಫ್ಕೋರ್ಸ್ ಮಿಥುನ ರಾಶಿಯ ರೀಡಿಂಗ್ ಅಲ್ಲಿ ನಿಮ್ಮ ಎನರ್ಜಿಯ ಕಾರ್ಡ್ ಬಂದಿದೆ. ಅಥವಾ ನಿಮ್ ಪಾರ್ಟ್ನರ್ ಕೂಡ ನಿಮ್ ತರನೇ ಬಿಹೇವ್ ಮಾಡೋರಾಗಿರ್ಬೋದು, ಅಥವಾ ಮಿಥುನ ರಾಶಿಯವರೇ ಆಗಿರ್ಬೋದು ಪಾಸ್ಟ್ ಲವರ್. ಬಟ್ ಈ ಎನರ್ಜಿಯ ಕಾರ್ಡ್ ಅಲ್ಲಿ ನಾನು ನೋಡುವಂತದ್ದು ಏನಂದ್ರೆ, ನೀವೊಂದು ಸಾಲಿಡ್ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಗಾಗಿ ಹಂಬಲಿಸ್ತಾ ಇದ್ದೀರಾ. ಬರೀ ಟೈಮ್ ಪಾಸ್ ವ್ಯಕ್ತಿಗಳು, ಟೆಕ್ಸ್ಟಿಂಗ್, ಹಾಯ್ ಬಾಯ್ ಅನ್ನುವ ಸಂಬಂಧಗಳು ನಿಮ್ಗೆ ಬೇಕಾಗಿಲ್ಲ. ಕೆಲವು ವರ್ಗದ ಜೆಮಿನೈ ಅಥವಾ ಮಿಥುನ ರಾಶಿಯವ್ರಿಗೆ ನಿಮ್ ರಿಲೇಶನ್ಶಿಪ್ ನೆಕ್ಸ್ಟ್ ಲೆವೆಲ್ಗೆ ಹೋಗೇ ಇಲ್ಲ ಅನ್ನೋದನ್ನ ಕೂಡ ನೋಡ್ಬೋದು. ನಾನು ಹೇಳ್ದಂಗೆ ಟೆಕ್ಸ್ಟಿಂಗು, ಹಾಯ್ ಬಾಯ್ ಅನ್ನೋದ್ರಲ್ಲೇ ಮುಗ್ದೋಗಿದೆ. ಟ್ರೂ ಲವ್ ಅಥವಾ ಲಾಂಗ್ ಟರ್ಮ್ ರಿಲೇಶನ್ಶಿಪ್ಗೆ ಹಂಬಲಿಸ್ತಾ ಇರೋದನ್ನ ನಿಮ್ ಕಾರ್ಡ್ಸ್ ಎನರ್ಜಿಯಲ್ಲಿ ನಾನು ನೋಡಬಹುದು. ಇನ್ನು ಪ್ರೆಸೆಂಟ್ ಎನರ್ಜಿಯ ಕಾರ್ಡ್ಸ್ ಅಲ್ಲಿ ಬಂದಿರೋದು 3 ಆಫ್ ಪೆಂಟಿಕಲ್ಸ್, 5 ಆಫ್ ಕಪ್ಸ್, 5 ಆಫ್ ಪೆಂಟಿಕಲ್ಸ್. ನನ್ನ ಲೈಫಲ್ಲಿ ಏನ್ ಮಾಡ್ತಾ ಇದ್ದೀನಿ, ಅದ್ ಸರಿನಾ? ಯಾಕೆ ನನ್ಗೆ ಈ ತರ ಒಂದ್ ಸಂಗಾತಿ ಹುಡ್ಕೊಳಕ್ ಆಗ್ತಾ ಇಲ್ಲ, ನನಗ್ ತಕ್ಕಾಗಿರೋರು? ನನ್ನಲ್ಲಿ ಏನಾದ್ರೂ ಲೋಪ ಇದೆಯಾ ಅಂತ ನಿಮ್ಗೆ ಕೆಲವೊಬ್ರು ಪ್ರಶ್ನೆ ಮಾಡ್ಕೋತಾ ಇದೀರಾ ನಿಮ್ಮನ್ನ ನೀವು. ಆತರ ಏನೂ ಇಲ್ಲ ಜೆಮಿನೈ. ಆತರ ತಿಳ್ಕೊಳ್ಳೋದ್ ಬೇಡ. ಯಾರನ್ನೋ ಪ್ರೀತಿಸೋ ಬದಲು ಅಥವಾ ಯಾರೋ ಹೇಳಿದ್ರು ಅಂತ ಸರಿಯಾದ ವ್ಯಕ್ತಿನ ಮದ್ವೆ ಆಗದೆ ದುಃಖನ ಅನುಭವಿಸೋ ಬದಲು ಕಾದು ಒಳ್ಳೆಯ ವ್ಯಕ್ತಿಯನ್ನ ಪ್ರೀತಿಸೋದು ಮುಖ್ಯ ಆಗತ್ತೆ. ಇನ್ ಕೆಲವ್ರು ನೀವು ಕಾನ್ಶಿಯಸ್ ಆಗಿರ್ಬೋದು, ನೀವು ಒಬ್ಬ ಮೆಂಟರ್ ಸ್ಥಾನದಲ್ಲಿ ಇರ್ಬೋದು, ನಿಮ್ಮ ಮನೆಯಲ್ಲಿ ನೀವೇ ಹಿರಿಯವರಾಗಿರ್ಬೋದು, ಅಥವಾ ನಿಮ್ಮ ಸಂಬಂಧಿಕರು ನಿಮ್ನ ಮಾನಿಟರ್ ಮಾಡ್ತಾ ಇರ್ಬೋದು. ಕೆಲವೊಬ್ರಿಗೆ ನಿಮ್ ಎಕ್ಸ್ ಲವರ್, ಪಾರ್ಟ್ನರ್ ಮಾನಿಟರ್ ಮಾಡ್ತಾ ಇರ್ಬೋದು. ಸೋಷಿಯಲ್ ಮೀಡಿಯಾ ಸ್ಟಾಕಿಂಗ್ ಅಂತ ಏನ್ ಹೇಳ್ತಾರೆ, ಅದಕ್ಕೆ ಸ್ವಲ್ಪ ನೀವು ಕಾನ್ಶಿಯಸ್ ಎನರ್ಜಿಯಲ್ಲಿ ಇದ್ದೀರಾ. ಕೆಲವೊಬ್ರು ತುಂಬಾ ದುಃಖದಲ್ಲಿದ್ದೀರಾ, ಅಳ್ತಾ ಇದ್ದೀರಾ, ಸ್ಯಾಡ್ ಆಗಿದ್ದೀರಾ. ದುಃಖ ಪಟ್ಕೋಬೇಡಿ, ಧೈರ್ಯವಾಗಿರಿ. 5 ಆಫ್ ಪೆಂಟಿಕಲ್ಸ್ ಒಂದು ಐಸೋಲೇಷನ್ ಕಾರ್ಡ್ ಆಗಿದೆ. ನಿಮ್ಮನ್ನ ಅರ್ಥ ಮಾಡ್ಕೊಳ್ದಿರೋ ವ್ಯಕ್ತಿಗಳು ಅಥವಾ ನಿಮ್ ಭಾವನೆಗೆ ಸ್ಪಂದಿಸದೇ ಇರೋ ವ್ಯಕ್ತಿಗಳ ಜೊತೆ ನೀವು ದೂರ ಸರಿತಾ ಇದ್ದೀರಾ. ನಿಮ್ಮ ಲೈಕ್ ಮೈಂಡೆಡ್ ಜನರು ಏನಿರ್ತಾರೆ, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ. ಇನ್ನು ನಿಮ್ಮ ಫ್ಯೂಚರ್ ನ ಕಾರ್ಡ್ ಬಂದು 10 ಆಫ್ ಸೋರ್ಡ್ಸ್, 8 ಆಫ್ ಕಪ್ಸ್, ಕ್ವೀನ್ ಆಫ್ ವಾಂಡ್ಸ್. ನೀವು ಸಿಂಹರಾಶಿಯ ಕಮಿಂಗ್, ಸೊ ಫ್ಯೂಚರ್ ಅಲ್ಲಿ ಬರುವಂತಹ ವ್ಯಕ್ತಿಗಳು ಸಿಂಹರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ ಅಥವಾ ಕುಂಭರಾಶಿ ಆಗಿರ್ಬೋದು. 10 ಆಫ್ ಸೋರ್ಡ್ಸ್, ಕೆಲವು ವರ್ಗದ ಮಿಥುನ ರಾಶಿಯವರು ನಿಮ್ಮ ಪಾರ್ಟ್ನರ್ ನಿಂದ ಅಥವಾ ಅವರ ಕಹಿ ನೆನಪುಗಳಿಂದ ದೂರ ಸರಿತಾ ಇದ್ದೀರಾ. ಅಗೇನ್, ನನ್ನ ರೀಡಿಂಗ್ಸ್ ನಿಂದ ಯಾವುದೇ ನೆಗೆಟಿವ್ ಇಂಪ್ಯಾಕ್ಟ್ ಯಾರ್ದೋ ಜೀವನದಲ್ಲಿ ಆಗೋದು ನನ್ಗೆ ಇಷ್ಟ ಇಲ್ಲ. ನಿಮ್ಗೆ ನಿಮ್ ಸಂದರ್ಭಕ್ಕೆ ಏನ್ ಸರಿ ಅನ್ಸುತ್ತೆ ಅದನ್ನ ಮಾಡಿ. ಸಣ್ಣ ಪುಟ್ಟ ಜಗಳ ಇದ್ರೆ ಆದಷ್ಟು ಸರಿ ಮಾಡ್ಕೊಳ್ಳಿ. ಕಾರ್ಡ್ಸ್ ನಲ್ಲಿ ಬರುವಂತಹ ಎನರ್ಜಿಗೆ ಬಲವಂತವಾಗಿ ನಿಮ್ ಲೈಫ್ ನ ಇನ್ವಾಲ್ವ್ ಮಾಡ್ಕೊಂಡು ಬ್ರೇಕಪ್ ಮಾಡ್ಕೋಬಿಡೋದು. ಕಾರ್ಡ್ಸ್ ಅಂತ ಅಲ್ಲ, ಆಸ್ಟ್ರಾಲಜಿ, ಪ್ರಿಡಿಕ್ಷನ್ಸ್, ಯಾರೋ ಹೇಳಿದ್ರು ಅಂತ, ಗಿಣಿ ಶಾಸ್ತ್ರ, ಕವಡೆ ಶಾಸ್ತ್ರದಲ್ಲಿ ಹೇಳಿದ್ರು ಅನ್ಬಿಟ್ಟು ಬ್ರೇಕಪ್ ಮಾಡ್ಕೊಳ್ಳೋದು, ಅದೆಲ್ಲ ಮಾಡ್ಕೊಳ್ಳೋದು ಸರಿಯಲ್ಲ. ಇದು ಪ್ರಿಡಿಕ್ಷನ್ ಅಷ್ಟೇ, ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳೋದು ನಿಮ್ ಕೈಲಿದೆ. ಇನ್ನು ಅಥವಾ ರಿಲೇಟಿವ್ಸ್, ಫ್ರೆಂಡ್ಸ್ ನ ಚುಚ್ಚು ಮಾತುಗಳಿಂದ ನೀವು ಸ್ಲೋಲಿ ರಿಕವರ್ ಆಗಿ ಅವರಿಂದ ದೂರ ಆಗ್ತಿರ್ಬಹುದು ಕೆಲವು ವರ್ಗದವ್ರಿಗೆ. ಎಸ್, ಸ್ಲೋಲಿ ರಿಕವರ್ ಆಗುವ ಎನರ್ಜಿ
ಇನ್ನು ಕ್ವೀನ್ ಆಫ್ ವಾಂಡ್ಸ್ ಬಂದು ಹೈಲಿ ಪ್ರೊಡಕ್ಟಿವ್ ಎನರ್ಜಿಯನ್ನ ಕೂಡ ಸೂಚಿಸುತ್ತೆ. ನಿಮ್ಮ ಕ್ಷೇತ್ರದಲ್ಲಿ ನೀವು ತೊಡಗಿಸ್ಕೊಳ್ಳೋದಾಗಿರ್ಬೋದು, ಶ್ರಮ ಪಟ್ಟು ಇನ್ನಷ್ಟು ಕೆಲಸ ಮಾಡೋದಾಗಿರ್ಬೋದು, ಕೆಲಸದ ಕಡೆ ಗಮನ ಹರಿಸೋದು, ನಿಮ್ ಎನರ್ಜಿನ ಡೈವರ್ಟ್ ಮಾಡ್ಕೊಳ್ಳೋದು ಕೆಲಸದ ಕಡೆ ಕೂಡ ಈ ಎನರ್ಜಿ ಸೂಚಿಸುತ್ತೆ. ಅಂಡ್ ನಾನು ಶಫಲ್ ಮಾಡಿದಂತಹ ಬಾಟಮ್ ಆಫ್ ದ ಡೆಕ್ ಅಲ್ಲಿ 6 ಆಫ್ ಕಪ್ಸ್ ಇದೆ. ಇದು ನಿಮ್ ರೀಡಿಂಗ್ಸ್ ನೋಡ್ತಾ ಇದ್ರೆ ಇದು ಚೈಲ್ಡ್ಹುಡ್ ಟ್ರಾಮಾ ಅಂತ ಆಗಿರ್ಬೋದು, ನಿಮ್ಮ ಅಪ್ಪ ಅಮ್ಮ ಅವ್ರ ರಿಲೇಶನ್ಶಿಪ್ ಅಲ್ಲಿ ಏನೋ ಕಹಿ ಘಟನೆ ನಡೆದಿರ್ಬೋದು, ಅದು ನಿಮ್ಗೆ ಈಗಿನ ನಿಮ್ ರಿಲೇಶನ್ಶಿಪ್ಗೆ ಎಫೆಕ್ಟ್ ಮಾಡ್ತಿರ್ಬೋದು, ನಿಮ್ ಕಾನ್ಶಿಯಸ್ ಆಗೋದಕ್ಕೆ ಕಾರಣ ಕೂಡ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ ನನ್ಗೆ. ನಿಮ್ ರಿಲೇಶನ್ಶಿಪ್ ಅಲ್ಲಿ ನಿಮ್ ಪಾರ್ಟ್ನರ್ ಬಗ್ಗೆ ನಿಮ್ಗೆ ಏನ್ ಬೇಕು ಅಥವಾ ಅವ್ರಿಗೆ ಏನ್ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಅಪ್ಪ ಅಮ್ಮ ಸುತ್ತಮುತ್ತ ಇರೋ ರಿಲೇಶನ್ಶಿಪ್ ನೋಡಿ ಇನ್ಫ್ಲೂಯೆನ್ಸ್ ಆಗ್ಬೇಡಿ, ಅಥವಾ ನಮ್ಮಮ್ಮ ಹಂಗ್ ಸ್ಯಾಕ್ರಿಫೈಸ್ ಮಾಡಿದ್ರು ನನ್ ಪಾರ್ಟ್ನರ್ ಹಂಗೆ ಇರ್ಬೇಕು, ನಮ್ಮಪ್ಪ ಹಾಗೆ ಸ್ಯಾಕ್ರಿಫೈಸ್ ಮಾಡಿದ್ರು ನನ್ ಪಾರ್ಟ್ನರ್ ಹಾಗೆ ಇರ್ಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಇನ್ನು ಪೇಜ್ ಆಫ್ ಥಾಟ್ಸ್ ಬಂದಿದೆ. ಸಾರಿ, ನಾನು ಯಾರನ್ನು ಫನ್ ಮಾಡ್ತಾ ಇಲ್ಲ, ಬಟ್ ನಂಗೆ ನಗು ಬಂತು. ಯಾಕಂದ್ರೆ ನೀವಿಬ್ರು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ ಬಗ್ಗೆ ಅವ್ರಿಗೆ ತಿಳ್ಕೊಳ್ಳೋದು, ಅವ್ರ ಬಗ್ಗೆ ನೀವ್ ತಿಳ್ಕೊಳ್ಳೋದು, ಸಣ್ಣ ಪುಟ್ಟ ಜಗಳ ಇದ್ರೆ ಈಗೋ ಇದೆ ಪಕ್ಕಕ್ಕಿಟ್ಟು ಸರಿ ಮಾಡ್ಕೊಳ್ಳಿ, ಬಿಕಾಸ್ ಇಬ್ರು ಸ್ಟಾಕ್ ಮಾಡ್ತಾ ಇದ್ದೀರಾ. 7 ಆಫ್ ಸೋರ್ಟ್ಸ್ ಮೋಸ ನಿಮ್ಗಾಗಿರ್ಬೋದು, ಅಥವಾ ನೀವೇ ಮೋಸ ಮಾಡ್ಕೋತಿರ್ಬೋದು ಅವರಿಂದ ದೂರ ಆಗಿ. ಸೊ ಏನೇ ಆದ್ರೂ ಸಣ್ಣ ಪುಟ್ಟ ಜಗಳಗಳಿಂದ ದೂರ ಇದ್ರೆ ಕೆಲವು ವರ್ಗದ ಮಿಥುನ ರಾಶಿಯವರು ಸರಿ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ನಾವು ವೆಸ್ಟರ್ನೈಸ್ ಕಲ್ಚರಲ್ ಇಲ್ಲ, ಇಂಡಿಯಾದಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಳುವಂತಹ ವ್ಯಕ್ತಿತ್ವ ಹೊಂದಿರ್ತೀವಿ ನಾವು. ಅಂಡ್ ಬನ್ನಿ ಹಾಗಾದ್ರೆ ರೊಮ್ಯಾನ್ಸ್ ಏಂಜಲ್ಸ್ ನಿಮ್ಗೆ ಯಾವ ಸಜೆಷನ್ ಕೊಡ್ತಾರೆ ಅಂತ ನೋಡೋಣ. ಓಕೆ, ರೊಮ್ಯಾನ್ಸ್ ಏಂಜಲ್ಸ್ ಇಂದ ಬಂದಿರೋದು ವೆರಿ ಸೂನ್ ಕ್ಲಿಯರ್ಲಿ ಡಿಸೈಡ್ ವಾಟ್ ಯು ವಾಂಟ್ ಸೊ ದಟ್ ಇಟ್ ಕಮ್ಸ್ ಟು ಯು ನಾವ್. ಈ ರೀಡಿಂಗ್ಸ್ಗೂ ಇದಕ್ಕೂ ಏನ್ ಸಂಬಂಧ ಅಂತ ಗೊತ್ತಿಲ್ಲ. ಕೆಲವು ವರ್ಗದ ಮಿಥುನ ರಾಶಿಯವರು ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗಾಗಿ ರೊಮ್ಯಾನ್ಸ್ ಏಂಜಲ್ಸ್ ವೆರಿ ಸೂನ್, ಅತಿ ಶೀಘ್ರದಲ್ಲಿ ಅಂತ ಹೇಳ್ತಾರೆ. ಬಟ್ ಏನಾದ್ರೂ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ನಿಮ್ ರಿಲೇಶನ್ಶಿಪ್ ಅಲ್ಲಿ ಒಂದ್ ಬುಕ್ ಅಲ್ಲಿ ಬರೀರಿ, ನಿಮ್ಗೆ ಯಾವ ತರ ರಿಲೇಶನ್ಶಿಪ್ ಬೇಕು, ಯಾವ ತರ ಪಾರ್ಟ್ನರ್ ಬೇಕು ಅಂತ ಕರೆಕ್ಟ್ ಆಗಿ ದೃಢವಾಗಿ ಒಂದ್ ಬರ್ದು ಅದ್ರ ಮೇಲೆ ಮ್ಯಾನಿಫೆಸ್ಟ್ ಮಾಡೋದ್ರಿಂದ ಯೂನಿವರ್ಸ್ ನಿಮ್ಗೆ ಏನ್ ಬೇಕು ಅದನ್ನ ಪ್ರಿಪೇರ್ ಮಾಡಿ ಕೊಡುವಂತಹ ಕೆಲಸವನ್ನ ಯೂನಿವರ್ಸ್ ಮಾಡುತ್ತೆ. ಅಥವಾ ನೀವು ನಂಬುವಂತಹ ಯಾವುದೇ ದೈವ, ನೀವು ಈ ಕ್ಷಣಕ್ಕೆ ಉಪ್ಪಿಟ್ಟು ಬೇಕು, ಈ ಕ್ಷಣಕ್ಕೆ ಇಡ್ಲಿ ಬೇಕು, ಈ ಕ್ಷಣಕ್ಕೆ ಅದ ಇಡ್ಲಿ ಪ್ರಿಪೇರ್ ಮಾಡ್ತಿದ್ದಂಗೆ ದೋಸೆ ಬೇಕು ಅಂತ ನಿಮ್ಮ ಅಮ್ಮಂಗೆ ಹೇಳಿದ್ರೆ ಅಡ್ಗೆ ಮಾಡೋರ್ಗೆ ಹೇಗೆ ಇರಿಟೇಟ್ ಆಗುತ್ತೆ ಹಾಗೆ, ಅಥವಾ ಕನ್ಫ್ಯೂಸ್ ಆಗುತ್ತೆ, ಯೂನಿವರ್ಸ್ ಕೂಡ ಹಾಗೇನೆ ನಿಮ್ಗೆ ಏನ್ ಬೇಕು ಅದನ್ನ ಕರೆಕ್ಟ್ ಆಗಿ ದೃಢವಾಗಿ ಮ್ಯಾನಿಫೆಸ್ಟ್ ಮಾಡೋದ್ರಿಂದ ಅದನ್ನ ಪ್ರಿಪೇರ್ ಮಾಡಿ ತರುವಂತಹ ಕೆಲಸ ಯೂನಿವರ್ಸ್ ಮಾಡುತ್ತೆ. ಇನ್ನೊಂದು ಕಾರ್ಡ್ ಬಂದಿರೋದು ಅನ್ರಿಕ್ವೆಟೆಡ್ ಲವ್. ದೇರ್ ಇಸ್ ನಾಟ್ ಎನಫ್ ಅಟ್ರಾಕ್ಷನ್ ಆರ್ ಕೆಮಿಸ್ಟ್ರಿ ಟು ಕೀಪ್ ದಿಸ್ ರಿಲೇಶನ್ಶಿಪ್ ಗೋಯಿಂಗ್ ಅಂತ ಬಂದಿದೆ. ಅಗೇನ್ ಎನಫ್ ಅಟ್ರಾಕ್ಷನ್ ಅಥವಾ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ಫಿಸಿಕಲ್ ಅಟ್ರಾಕ್ಷನ್, ಫಿಸಿಕಲ್ ಲುಕ್ಸ್ ಆಗಿರ್ಬೋದು, ನಿಮ್ಗಿಲ್ಲ ಅಷ್ಟು ಅಟ್ರಾಕ್ಷನ್ ಇಲ್ಲ ಅಥವಾ ಅವ್ರಿಗಿಲ್ದೇ ಇರ್ಬೋದು. ಅಗೇನ್ ನನ್ನ ರೀಡಿಂಗ್ಸ್ ಅಲ್ಲಿ ಯಾವಾಗ್ಲೂ ಪಾಸಿಟಿವ್ ಎನರ್ಜಿ ಇರಬೇಕು. ಸಣ್ಣ ಪುಟ್ಟದಕ್ಕೆ ಕಿತ್ತಾಡ್ಕೊಂಡು ಅಟ್ರಾಕ್ಷನ್ ಇಲ್ಲ ಅದಿಲ್ಲ ಅಂತ ಬ್ರೇಕಪ್ ಮಾಡ್ಕೋಬೇಡಿ. ಬಿಕಾಸ್ ನಾವು ವೆಸ್ಟರ್ನೈಸ್ ಕಲ್ಚರಲ್ ಇಲ್ಲ, ಇಂಡಿಯನ್ ಭಾರತೀಯ ಸಂಸ್ಕೃತಿಯಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡು ಬೆಳ್ದಿರೋವಂಥದ್ದು ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಸುತ್ತಮುತ್ತ ನಮ್ ಹಿರಿಯರು ಹಾಗೆ ಬೆಳ್ದಿರೋದಲ್ವಾ. ಸೊ ಏನೇ ಸಣ್ಣ ಪುಟ್ಟ ಜಗಳಗಳಿದ್ರೆ ಕಾಂಪ್ರಮೈಸ್ ಮಾಡ್ಕೊಂಡು ಆದಷ್ಟು ಇರಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಈಗ ಸಣ್ಣ ಪುಟ್ಟದಕ್ಕೂ ಬ್ರೇಕಪ್ ಮಾಡ್ಕೊಳ್ಳೋದು ಅಥವಾ ದೂರ ಹೋಗೋದು ಕಾಮನ್ ಆಗ್ಬಿಟ್ಟಿದೆ. ಆತರ ವರ್ಲ್ಡ್ಗೆ ನಾವು ನಮ್ಮ ಭಾರತೀಯರು ಕಾಲಿಡೋದು ಬೇಡ ಅಂತ ಹೇಳ್ತೀನಿ. ಇನ್ನು ನನ್ನ ರೀಡಿಂಗ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಜೆಮಿನಿ ಮಿಥುನ ರಾಶಿಯ ರೀಡಿಂಗ್ಸ್. ಥ್ಯಾಂಕ್ ಯು.